ಓಂ ಶಾಂತಿ. ಮುರಳಿಯ ದಿನಾಂಕ 1/4/25. ಮುರಳಿ ಮಹಾವಾಕ್ಯಗಳು. मीठे बच्चे, बाप नॉलेजफुल है, उन्हें जाने जाननहार कहना यह उल्टी महिमा है. बाबा आते ही है तुम्हें पतित से पावन बनाने. ಮಧುರ ಮಕ್ಕಳೇ, ಬಾಬಾ ನಾಲೆಜ್ಫುಲ್ ಜ್ಞಾನಪೂರ್ಣರಾಗಿದ್ದಾರೆ. ಅವರನ್ನು ಎಲ್ಲವನ್ನೂ ತಿಳಿದವರು ಅಂತ ಹೇಳೋದು ಇದು ಉಲ್ಟಾ ಮಹಿಮೆಯಾಗಿದೆ. ತಂದೆ ತಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬರ್ತಾರೆ. ಅಂದರೆ ಪರಮಾತ್ಮ ನಾಲೆಜ್ಫುಲ್ ಇದ್ದಾರೆ ಮತ್ತು ಎಲ್ಲವನ್ನು ಬಲ್ಲವರು ಅಂತ ಭಕ್ತಿ ಮಾರ್ಗದಲ್ಲಿ ಈ ರೀತಿಯಾಗಿ ಮಹಿಮೆ ಮಾಡಲಾಗ್ತದೆ. ಎಲ್ಲ ತಿಳಿದವರು ಇದ್ದಾರೆ, ಸಂಪೂರ್ಣ ಜ್ಞಾನಿ ಮತ್ತು ಜಗತ್ ಜ್ಯೋತಿ, ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ಅಂತ ಭಗವಂತನಿಗೆ ಗಾಯನ ಮಾಡಲಾಗ್ತದೆ. ಜೊತೆಯಲ್ಲಿ ಎಲ್ಲ ಅವನು ತಿಳ್ಕೊಂಡವ ಅದಾನಲ್ಲ, ಏನಾಗ್ತದ ಆಗಲಿ, ಮ್ಯಾಲಿನವನಿಗಂತೂ ಎಲ್ಲ ಗೊತ್ತಿರ್ತದ ಅಂತ ಈ ರೀತಿ ನಾವು ವಿಶ್ವಾಸ ಇಟ್ಟು ನಡೀತಿದ್ವಿ. ಆದರೆ ಪರಮಾತ್ಮ ಈ ವಿಶ್ವ ನಾಟಕದ ಡೈರೆಕ್ಟರೂ ಇದ್ದಾರೆ, ನಾಟಕದ ಕ್ರಿಯೇಟರ್ ಇದ್ದಾರೆ. ಅಂದಮೇಲೆ ನಾಲೆಜ್ಫುಲ್ ಆಗಿರುವಂತಹ ಪರಮಾತ್ಮ ಯಾವ ನಾಟಕವನ್ನು ಕ್ರಿಯೇಟ್ ಮಾಡಿದ್ದಾರೋ, ಡೈರೆಕ್ಷನ್ ಮಾಡ್ತಾ ಇದ್ದಾರೋ, ಅವರು ಎಲ್ಲ ಜ್ಞಾನವನ್ನು ತಿಳಿದ ಮೇಲೆ ಮತ್ತೆ ಒಬ್ಬೊಬ್ಬರ ಒಳಗೆ ಏನಿದೆ ಅಂತ ನೋಡುವ ಅವಶ್ಯಕತೆ ಇರೋದಿಲ್ಲ. ಈಗ ಒಬ್ಬ ಹದ್ದಿನ ನಾಟಕದ ಸೀರಿಯಲ್ನ ಡೈರೆಕ್ಟರ್ ಇದ್ದರು ಅಂದರೆ ಎಲ್ಲ ಆ್ಯಕ್ಟರಿಗೆ ಒಂದು ಆ್ಯಕ್ಟಿಂಗ್ ಸ್ಕ್ರಿಪ್ಟ್ ಅನುಸಾರ ಅವರಿಗೆಲ್ಲ ಆ್ಯಕ್ಟಿಂಗ್ ಮಾಡಲಿಕ್ಕೆ ರೋಲ್ ಕೊಡ್ತಾರೆ. ಆದರೆ ರೋಲ್ ಎಕ್ಯುರೇಟ್ ಆಗಿದೆಯೋ ಇಲ್ಲ ಅಥವಾ ಸಿನಿಮಾ ಎಕ್ಯುರೇಟ್ ಆಗಿ ರೆಕಾರ್ಡಿಂಗ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡ್ತಾರೆ ಹೊರತಾಗಿ ಪ್ರತಿಯೊಬ್ಬ ಆ್ಯಕ್ಟರ್ನ ಮನಸ್ಸಿನಲ್ಲಿ ಏನಿದೆ ಅಂತ ಪರ್ಸ್ನಲ್ ನೋಡುವಂಥ ಕೆಲಸ ಮಾಡೋದಿಲ್ಲ. ಅದೇ ರೀತಿಯಾಗಿ ಬೇಹದ್ದಿನ ವಿಶ್ವ ನಾಟಕದ ರಚಯಿತ ನಾಲೆಜ್ಫುಲ್ ಆಗಿರುವಂಥ ಪರಮಾತ್ಮ ಭಲೆ ಅವರಿಗೆ ಎಲ್ಲವೂ ಗೊತ್ತಿದೆ. ಪ್ರೀ ರಿಕಾರ್ಡೆಡ್ ಈ ಬನಿ ಬನಾಯಿ ನಾಟಕ ಭಗವಂತನಿಗೆ ಮೊದಲೇ ಗೊತ್ತಿದೆ. ಈಗ ಸಮಯ ಅನುಸಾರ ಕಾಲಚಕ್ರದಲ್ಲಿ ಕಲಿಯುಗ ನಡೀತಾ ಇರೋದ್ರಿಂದ ಕಲಿಯುಗದ ಸಮಯ ಅನುಸಾರ, ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ ಎಲ್ಲರಲ್ಲಿ ಏನು ನಡೀತದಂತ ಇದು ಮೊದಲೇ ಭಗವಂತನಿಗೆ ಗೊತ್ತಿದ್ದ ಮೇಲೂ ಕೂಡ ಮತ್ತೆ ಒಬ್ಬೊಬ್ಬರಲ್ಲಿ ಯಾವ್ಯಾವ ಸಮಯದಲ್ಲಿ ಏನು ನಡೀತದೆ ಅನ್ನುವಂಥ ಈ ಒಂದು ಕೆಲಸ ಪರಮಾತ್ಮ ಮಾಡೋದಿಲ್ಲ. ಇದು ಅವರ ಉಲ್ಟಾ ಮಹಿಮೆ. ಇದೆಲ್ಲದರಿಂದ ಪರಮಾತ್ಮ ಪರೇ ಇರೋದ್ರಿಂದ ಎಲ್ಲರೊಳಗಿನ ಮನಸ್ಸಿನ ಮಾತುಗಳನ್ನು ಪರಮಾತ್ಮ ತಿಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸೊ ಬಾಬಾ ಬರೋದೇ ನಮ್ಮೆಲ್ಲರನ್ನ ಪತಿತಾತ್ಮರನ್ನು ಪಾವನ ಮಾಡಲಿಕ್ಕೆ, ಅಂದರೆ ತನ್ನಲ್ಲಿ ಇರುವಂತಹ ಸತ್ಯ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಿ ಆ ಜ್ಞಾನದ ಮೂಲಕ ನಮ್ಮನ್ನು ದೇಹಭಾನದಲ್ಲಿ ಇರುವಂಥವರನ್ನು ಮತ್ತು ಆತ್ಮಾಭಿಮಾನಿ ಮಾಡೋದಕ್ಕಾಗಿ ಮತ್ತು ಮಲಗಿರುವಂತಹ ಅಜಾಗೃತ ಆತ್ಮರನ್ನು ಜಾಗೃತ ಮಾಡೋದಕ್ಕಾಗಿ ಪರಮಾತ್ಮ ತಂದೆ ಬರ್ತಾರೆ ಹೊರತಾಗಿ ನಮಗೆ ನಮ್ಮ ಸತ್ಯದ ಕಡೆಗೆ ಕರ್ಕೊಂಡು ಹೋಗೋದಕ್ಕಾಗಿ, ಆತ್ಮನಲ್ಲಿ ಸ್ಥಿತ ಮಾಡೋದಕ್ಕಾಗಿ, ಸತೋ ಪ್ರಧಾನತೆಯನ್ನು ವಾಪಸ್ ಕೊಡಿಸೋದಕ್ಕಾಗಿ, ಬಾಕಿ ಭಗವಂತನ ಕೆಲಸ ಎಲ್ಲರೊಳಗೆ ನಡೀತದೆ ಅಂತ ತಿಳ್ಕೊಳ್ಳೋದು ಅವ್ರದ್ದಲ್ಲ. ಇಂದಿನ ಪ್ರಶ್ನೆ, ಬಾಬಾ ಕೆ ಸಾಥ್ ಸಾಥ್ ಸಬ್ಸೆ ಅಧಿಕ್ ಮಹಿಮಾ ಔರ್ ಕಿಸ್ಕಿ ಔರ್ कैसे? ತಂದೆಯ ಜೊತೆಗೆ ಎಲ್ಲರಿಗಿಂತ ಅಧಿಕ ಮಹಿಮೆ ಮತ್ತಾರಿಗಿದೆ ಮತ್ತು ಹೇಗೆ? ಉತ್ತರ, ಬಾಬಾ ಕೆ ಸಾಥ್ ಭಾರತ್ ಕಿ ಮಹಿಮಾ ಭಿ ಬಹುತ್ ಹೈ. ಇಡೀ ವಿಶ್ವದಲ್ಲಿ ಭಾರತದ ಮಹಿಮೆ ಬಹಳಷ್ಟು ಇದೆ. ಭಾರತಕ್ಕೇ ಬಂಗಾರದ ಪಕ್ಷಿ ಹಾರಾಡ್ತಾ ಇದ್ದು ಅಂತ ಹೇಳಲಾಗ್ತದೆ. 5,000 ವರ್ಷದ ವಿಶ್ವ ನಾಟಕವು ಭಾರತದ ಮೇಲೇ ತಯಾರಾಗಿದೆ. ಭಾರತದ ಉತ್ಥಾನ, ಭಾರತದ ಪತನ ಭಾರತದ ಭೂಮಿಗಾಗಿಯೇ ಇದೆ. ಭಾರತದ ಭೂಮಿಯ ಮಹಿಮೆ ಅಂತಂದರೆ ಯಾವ ಸಮಯದಲ್ಲಿ ಭಾರತದಲ್ಲಿ ಎಲ್ಲ ಆತ್ಮಗಳು ಸಂಪೂರ್ಣ ಚೇತನಾ ಸ್ವರೂಪದಲ್ಲಿ ಜಾಗೃತಗೊಂಡಿದ್ರು ಅಂಥ ಒಂದು ಸಮಯಕ್ಕೆ ಭಾರತ ಸ್ವರ್ಗ ಅಂತ ಹೇಳಲಾಗ್ತದೆ. ಆ ಭಾರತದ ಮಹಿಮೆ ಬಹಳಷ್ಟಿದೆ. ಅದಕ್ಕೆ ಭಾರತಕ್ಕೆ ಅವಿನಾಶಿ ಖಂಡ ಅಂತ ಹೇಳಲಾಗ್ತದೆ. ಭಾರತ ಸ್ವರ್ಗ ಆಗ್ತದೆ, ಅದಕ್ಕಾಗಿ ಭಾರತದ ಮಹಿಮೆ ಬಹಳಷ್ಟಿದೆ. ಬಾಬಾ ಭಾರತವಾಸಿಗಳಿಗೆ ಬಹಳಷ್ಟು ಧನವಾನರನ್ನಾಗಿ, ಸುಖಿ ಹಾಗೂ ಪವಿತ್ರರನ್ನಾಗಿ ಮಾಡಿದರು. ಅರ್ಥಾತ್ ಧನ್ವಾನ್ ಅಂದರೆ ಜ್ಞಾನದ ಅವಿನಾಶಿ ಸಂಪತ್ತಿನಿಂದ ಭರ್ಪೂರ್ ಮಾಡಿದ್ರು. ಅದರ
ಫಲಸ್ವರೂಪ ಅವರ ಪ್ರಾರಬ್ಧದಲ್ಲಿ ಭವಿಷ್ಯ ಜೀವನದಲ್ಲಿ ಸಂಪೂರ್ಣ ಸ್ಥೂಲ ಧನವು ಕೂಡ ಅದರ ಜೊತೆಯಲ್ಲಿ ಆತ್ಮಜ್ಞಾನದ ಹೈಯರ್ ಕಾನ್ಷಿಯಸ್ಸಲ್ಲಿರೋ ಕಾರಣದಿಂದ ಆಂತರಿಕ ಸುಖಿ ಮತ್ತು ಆತ್ಮ ಪವಿತ್ರ ಇರುವ ಕಾರಣ ಅವರ ಜೀವನದಲ್ಲೂ ಕೂಡ ಬಹಳಷ್ಟು ಸಂಪತ್ತು, ಸುಖ, ಪವಿತ್ರತೆ ಎಲ್ಲವೂ ಇತ್ತು. ಇದ್ರದ್ದು ಕೂಡ ಧನ ಮತ್ತು ಸುಖ ಪವಿತ್ರತೆಗಾಗಿಯೇ ಭಾರತದ ಮಹಿಮೆ ಬಹಳಷ್ಟಿದೆ. 2ನೇ ಪಾಯಿಂಟ್, ಗೀತಾ ಕಿ ಭಿ ಅಪಾರ ಮಹಿಮಾ ಹೇ, ಸರ್ವಶಾಸ್ತ್ರ ಶಿರೋಮಣಿ ಗೀತಾ ಹೇ. ಭಗವಂತನ ಸಂಗಮ ಯುಗದಲ್ಲಿ ಪರಮಾತ್ಮ ಈ ಸೃಷ್ಟಿ ಮೇಲೆ ಅವತರಿಸಿ ಬಾಬಾರವರು ನುಡಿಸಿದ ಮಹಾವಾಕ್ಯಗಳ ಮಹಿಮೆ ಗೀತಾ ರೂಪದಲ್ಲಿ ಆಗ್ತದೆ. ಅದಕ್ಕಾಗಿ ಗೀತೆಗೆ ಸರ್ವಶಾಸ್ತ್ರಗಳ ಶಿರೋಮಣಿ ಅಂತ ಹೇಳಲಾಗ್ತದೆ. 3ನೇ ಪಾಯಿಂಟ್, ತುಮ್ ಚೈತನ್ಯ ಜ್ಞಾನ ಗಂಗಾओं की भी बहुत महिमा है, ತುಮ್ ಡೈರೆಕ್ಟ್ ಜ್ಞಾನ ಸಾಗರ ಸೆ ನಿಕ್ಲಿ ಹೋ. ಯಾರು ಜ್ಞಾನ ಗಂಗೆಯರಿದ್ದಾರೆ, ಆ ಜ್ಞಾನ ಗಂಗೆಯರದೇ ಅಥವಾ ದೇವಿಯರದು ಬಹಳಷ್ಟು ಮಹಿಮೆ ಆಗ್ತದೆ ಈ ಸೃಷ್ಟಿ ನಾಟಕದಲ್ಲಿ. ಆದರೆ ಆ ನಿಜವಾದ ಜ್ಞಾನ ಗಂಗೆಯರು ಯಾರು ಅಂದರೆ ಸತ್ಯುಗದ ದೇವತೆಗಳಿಗಿಂತ ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನಿಂದ ಬಂದಿರುವಂತಹ, ಜನ್ಮ ತಗೊಂಡಿರುವಂತಹ, ಜ್ಞಾನದ ಮೂಲಕ ದಿವ್ಯ ಅಲೌಕಿಕ ಜನ್ಮ ಪಡೆದ ಸಾಕ್ಷಾತ್ ಜ್ಞಾನ ಸ್ವರೂಪಿ ಗಂಗೆಯರ ಪೂಜೆಯು ಕೂಡ ಗಂಗಾ ನೀರಿನ ಮೂಲಕ, ಗಂಗಾ ನದಿಯ ಸ್ನಾನದ ಮೂಲಕ ಮಹಿಮೆ ಆಗ್ತದೆ. ಓಂ ಶಾಂತಿ. ओम शांति का अर्थ तो नए या पुरानों बच्चों ने समझा है. ಓಂ ಶಾಂತಿಯ ಅರ್ಥ ತಾವು ಹಳೆಯ ಹೊಸ ಮಕ್ಕಳು ಎಲ್ಲರೂ ತಿಳ್ಕೊಂಡಿದ್ದೀರಿ. ಓಂ ಎಂದರೆ ಆತ್ಮ, ಆತ್ಮನ ಮೂಲ ಸ್ವಧರ್ಮ ನೇಚರ್ ಶಾಂತಿ ಆಗಿದೆ ಅಂತ. ತುಮ್ ಬಚ್ಚೆ ಜಾನ್ ಗಯೇ ಹೋ, ಹಮ್ ಸಬ್ ಆತ್ಮಾಯೇ परमपिता परमात्मा की संतान है. परमात्मा ऊंचते ऊंच और बहुत प्यारे ते प्यारा सभी का माशुक है. ನಾವು ಇದನ್ನು ತಿಳ್ಕೊಂಡಿದ್ದೀವಿ, ನಮ್ಮೆಲ್ಲರ ಆತ್ಮರ ತಂದೆ ಪರಮಾತ್ಮ, ಪರಮಾತ್ಮನ ಮಕ್ಕಳು ಸಂತಾನ್ ನಾವೆಲ್ಲರಾಗಿದ್ದೀವಿ. ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ, ಬಹಳ ಮಧುರಾತಿ ಮಧುರ, ಪ್ರಿಯ, ಅತ್ಯಂತ ಪ್ರಿಯತಮನಾಗಿದ್ದಾರೆ. ಆತ್ಮನಿಗೆ ಪರಮಾತ್ಮ ಅತ್ಯಂತ ಮಧುರ, ಅತ್ಯಂತ ಪ್ರಿಯವಾದ ಪ್ರಿಯತಮ. ಯಾಕೆಂದರೆ ಈ ಆತ್ಮ ಮನಸ್ಸಿಗೆ ವಶಭೂತಾಗಿ ಅನೇಕ ಸಮಯದಿಂದ ಸತ್ಯ ಪ್ರೀತಿಯನ್ನು ಕಳೆದುಕೊಂಡು ಆ ಸತ್ಯ ಪ್ರೀತಿಯನ್ನು ಹುಡುಕ್ತಾ ಭಾಳಷ್ಟು ಪೆಟ್ಟು ತಿಂದಿರುವ ಕಾರಣದಿಂದ ಈಗ ಯಾವಾಗ ಸತ್ಯ ಪರಮಾತ್ಮನನ್ನು ಅರಿಯಲಾಗ್ತದೋ ಆಗ ಆ ಪ್ರೀತಿ ಬಹಳ ಮಹಾನತೆ ಅಂತ ಅನ್ನಿಸ್ತದೆ. बच्चों को ज्ञान और भक्ति का राज तो समझाया है. ज्ञान माना दिन सत्युग त्रेता, ಭಕ್ತಿ ಮಾನ ರಾತ್ ದ್ವಾಪರ ಕಲಿಯುಗ. ಮಕ್ಕಳಿಗೆ ಜ್ಞಾನ ಅಂದ್ರೇನು, ಭಕ್ತಿ ಅಂದ್ರೇನು ಅನ್ನೋದು ಕೂಡ ರಹಸ್ಯ ತಿಳಿಸ್ಕೊಡ್ಲಾಗಿದೆ. ಜ್ಞಾನ ಅಂತಂದರೆ ದಿನ ಅಂದರೆ ಸತ್ಯುಗ ತ್ರೇತಾಯುಗ. ಭಕ್ತಿ ಅಂದರೆ ರಾತ್ರಿ ಅಂದರೆ ದ್ವಾಪರ ಮತ್ತು ಕಲಿಯುಗ. ಜ್ಞಾನ ಅಂದರೆ ಬೆಳಕು ಅಂತಂದರೆ ಸತ್ಯತೆ ಅರ್ಥಾತ್ ಸಂಪೂರ್ಣ ಸೋಲ್ ಕಾನ್ಷಿಯಸ್ ಸ್ಟೇಜ್. ಯಾವಾಗ ಆತ್ಮರು ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತಾರೋ ಅದಕ್ಕೆ ಸತ್ಯಯುಗ ತ್ರೇತಾಯುಗ ಅಂತ ಹೇಳಲಾಗ್ತದೆ. ಯಾವಾಗ ಆತ್ಮ ತನ್ನ ಆತ್ಮದ ಸ್ಮೃತಿಯನ್ನು, ಆತ್ಮದ ಅಸ್ತಿತ್ವವನ್ನು ಕಳ್ಕೊಂಡು ತಮಗೆ ತಾವು ಮಾಯೆಗೆ ವಶಭೂತಾಗಿ ಈ ಮನಸ್ಸು ಯಾವಾಗ ಅಧೀನ ಆಗ್ತದೋ, ಯಾವಾಗ ಈ ಮನಸ್ಸು ತನ್ನ ಮನಸ್ಸಿನಲ್ಲಿ ಕತ್ತಲೆ ತುಂಬುತ್ತದೋ ಅದಕ್ಕೆ ರಾತ್ರಿ, ಅಂಧಕಾರ, ಕತ್ತಲೆ, ದ್ವಾಪರ ಕಲಿಯುಗ ಅಂತ ಹೇಳಲಾಗ್ತದೆ. ದ್ವಾಪರ ಕಲಿಯುಗದಲ್ಲಿ ಆತ್ಮನ ಮನಸ್ಸು ತನಗೆ ತಾನು ದೇಹ ಅಂತ ತಿಳಿದಿರುವ ಕಾರಣದಿಂದ ತನ್ನನ್ನು ಕೂಡ ದೇಹದ ರೂಪದಲ್ಲಿ ನೋಡ್ತಾ, ಈಶ್ವರನೂ ಕೂಡ ದೇಹ ಕಲ್ಲಿನ ರೂಪದಲ್ಲಿ, ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡ್ತಾ ಒಂದು ಅಜ್ಞಾನದ ಕತ್ತಲೆ ಆವರಿಸಿ ಬಿಡ್ತದೆ. ಅದಕ್ಕೆ ಡುವಿಲಿಟಿ, ದ್ವೈತತನ ಶುರುವಾಗ್ತದ. ಆತ್ಮ ರಾಜನೇ ಬೇರೆ, ಮನಸ್ಸು ಕೂಡ ರಾಜ ಆಗಿ ರಾಜ್ಯ ಮಾಡಲಿಕ್ಕೆ ಶುರು ಮಾಡ್ತದ. ಅದಕ್ಕೆ ದ್ವಾಪರ ಅಂತಂದರೆ ದ್ವೈತತನ ಶುರುವಾಗುವ ಕಾರಣದಿಂದ ದ್ವಾಪರ ಮತ್ತು ಕಲಿಯುಗಕ್ಕೆ ಭಕ್ತಿ ಅಂತ ಹೇಳಲಾಗ್ತದೆ. ಭಾರತ್ ಕಿ ಹಿ ಬಾತ್ ಹೇ, ಇದೆಲ್ಲ ಮಾತು ಭಾರತಕ್ಕೆ ಸಂಬಂಧಪಟ್ಟಿದೆ. ಪಹಲೆ ತುಮ್ ಭಾರತವಾಸಿ ಆತೆ ಹೋ, 84 का चक्र भी तुम भारतवासियों के लिए है.
84 ಜನ್ಮಗಳ ಕಥೆನೂ ಕೂಡ ಭಾರತದಲ್ಲಿ ಯಾರು ಮೊದಲು ಜನ್ಮವನ್ನು ಪಡೀತಾರೋ ಸತ್ಯುಗದ ದೇವಿ ದೇವತೆಗಳು ಅವರಿಗಾಗಿಯೇ ಗಾಯನ ಇದೆ. ಭಾರತ ಹಿ ಅವಿನಾಶಿ ಖಂಡ ಹೇ. ಭಾರತಕ್ಕೆ ಅವಿನಾಶಿ ಖಂಡ ಅಂತ ಹೇಳ್ತಾರೆ. ಯಾಕೆಂದರೆ ಭಾರತದ ಸೃಷ್ಟಿ ನಾಟಕ ಚಕ್ರದ ಆದಿಯಿಂದ ಹಿಡಿದು ಅಂತಿಮದವರೆಗೆ ಮತ್ತೆ ಪುನರ್ಚಕ್ರ ಯಾವಾಗ ಆರಂಭ ಆಗ್ತದೋ ಆದಿಯಿಂದ ಅಂತಿಮದವರೆಗೆ ಹೀಗೆ ನಿರಂತರ ಭಾರತ ಭೂಮಿಯಲ್ಲಿ ನಿರಂತರ ಆತ್ಮಗಳ ರೋಲ್ ಪ್ಲೇ ಆಗ್ತದೆ. ಆದರೆ ಯಾರಿಗೆ ವಿದೇಶಗಳಿದ್ದಾವೆ, ಭಲೇ ವಿದೇಶದಲ್ಲಿ ಬಾಬಾರ ಮಕ್ಕಳು ಈ ಸಮಯದಲ್ಲಿ ಜನ್ಮ ತಗೊಂಡಿರ್ಬೋದು, ನ್ಯಾಷನಾಲಿಟಿ ಆ ದೇಶದ್ದಿರ್ಬೋದು, ಆದರೆ ಅಸುಲ್ ಆ ಆತ್ಮರು ಮೊಟ್ಟ ಮೊದಲು ಭಾರತದಲ್ಲೇ ಜನ್ಮ ಪಡೆದಂಥವರು ಭಾರತವಾಸಿಗಳು ಅಂತ ಹೇಳ್ತಾರೆ ಬಾಬಾ. 84 ಜನ್ಮ ಪೂರ್ಣ ತಗೊಳ್ಳೋರು ಭಾರತವಾಸಿಗಳೇ, ಅಂದರೆ ದೇವಿ ದೇವತೆಗಳೇ. ಬಾಕಿ ನಂತರ ದ್ವಾಪರ ಯುಗದಿಂದ ಉಳಿದ ಖಂಡಗಳ ನಿರ್ಮಾಣ ಆಗ್ತದೆ. ಮತ್ತು ಸಂಗಮ ಯುಗದ ಎಂಡಿಗೆ ಆ ಎಲ್ಲ ಭೂಮಿ ಸಂಪೂರ್ಣ ಜಲಮಯ ಆಗ್ತದೆ. ಅಲ್ಲಿ ಯಾವುದೇ ರೋಲ್ ಪ್ಲೇ ಆಗೋದಿಲ್ಲ. ಹೀಗಾಗಿ ಬಾಬಾ ಹೇಳ್ತಾರೆ ಭಾರತ ಅವಿನಾಶಿ ಖಂಡ ಆಗಿದೆ. ಭಾರತವಾಸಿಗಳೇ 84 ಜನ್ಮಗಳನ್ನು ಪಡಿತಾರೆ. ನರಕವಾಸಿ ಆಗೋರು ಕೂಡ ಭಾರತವಾಸಿಗಳೇ, ಸ್ವರ್ಗವಾಸಿ ಆಗೋರು ಕೂಡ ಭಾರತವಾಸಿಗಳೇ. ಭಾರತ್ ಖಂಡ್ ಕಿ ಮಹಿಮಾ ಅಪರಂ ಅಪಾರ ಹೇ. ಬಾಬಾ ಹೇಳ್ತಾರೆ ಭಾರತ ಖಂಡದ ಮಹಿಮೆ ಅಪರಂ ಅಪಾರ ಇದೆ. ಭಲೆ ಭೌಗೋಳಿಕ ಇರ್ಬೋದು, ಇಲ್ಲಿಯ ಸಂಸ್ಕೃತಿ ಇರ್ಬೋದು, ಸಭ್ಯತೆ ಇರ್ಬೋದು, ಇಲ್ಲಿಯ ಆಚಾರ ವಿಚಾರಗಳಿರ್ಬೋದು, ಅದು ಸತ್ಯುಗದಿಂದ ಹಿಡಿದು ತ್ರೇತಾ, ದ್ವಾಪರ, ಕಲಿಯುಗ, ಇಂದು ಸಂಗಮ ಯುಗದವರೆಗೂ ಕೂಡ ಭಾರತದ ಒಂದು ಮಹಿಮೆ, ವಿಶಿಷ್ಟತೆ, ಗರಿಮೆ, ಇಲ್ಲಿಯ ಒಂದು ಪವಿತ್ರ ಸ್ಥಾನ, ಇಲ್ಲಿಯ ವೈಬ್ರೇಷನ್, ಇಲ್ಲಿಯ ಒಂದು ಭೂಮಿಯ ಒಂದು ಸೌಂದರ್ಯ ಇಡೀ ವಿಶ್ವದಲ್ಲಿಯೇ ಕೂಡ ವಿಶಿಷ್ಟ ಅನೋಖ ಆಗಿದೆ. भारत में ही बाबा आकर तुमको राजयोग सिखलाते हैं. ये गीता का पुरुषोत्तम संगम युग है. ಬಾಬಾ ಇದೇ ಭಾರತದಲ್ಲೇ ಬಂದು ನಮಗೆ ಮತ್ತೆ ರಾಜಯೋಗವನ್ನು ಕಲಿಸಿಕೊಡ್ತಾರೆ. ಭಗವಂತನ ದಿವ್ಯ ಅವತರಣ ಭೂಮಿಯೂ ಕೂಡ ಭಾರತನೇ ಆಗಿದೆ. ಗೀತಾ ಗೀತಾ ಕಾ ಪುರುಷೋತ್ತಮ ಸಂಗಮ ಯುಗ ಹೈ. ಅಂದರೆ ಯಾವ ಭಗವಂತನ ಸೃಷ್ಟಿಯ ಒಂದು ನಾಟಕದಲ್ಲಿ ಅವತರಣೆ ಆಗ್ತದೋ ಅವರ ಅವತರಣೆ ನಂತರ ಸ್ವಯಂ ಭಗವಂತನ ಮುಖಾರವಿಂದದಿಂದ ಯಾವ ಜ್ಞಾನವನ್ನು ನುಡಿಸಲಾಗ್ತದೆ ಅದಕ್ಕೆ ಗೀತಾ ಅಂತ ಹೇಳಲಾಗ್ತದೆ. ಆ ಗೀತೆಯಿಂದನೇ ಆತ್ಮ ಪುರುಷರು ಪುರುಷೋತ್ತಮರಾಗುವಂಥ ಸಮಯ ಇದು. ಅದಕ್ಕಾಗಿ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗಿದೆ. ಭಾರತ ಹಿ ಫಿರ್ ಪುರುಷೋತ್ತಮ ಬನ್ನೆ ಕಾ ಹೈ. ಅಭಿ ವಹ ಆದಿ ಸನಾತನ್ ದೇವಿ ದೇವತಾ ಧರ್ಮ ಭಿ ನಹಿ, ರಾಜ್ಯ ಭಿ ನಹಿ, ತೋ ವ ಯುಗ ಭಿ ನಹಿ ಹೈ. ಈಗ ಭಾರತವೇ ಪುನಃ ಪುರುಷೋತ್ತಮ ಆಗಲಿದೆ ಅಂತಾರೆ ಬಾಬಾ. ಭಾರತ ಪುರುಷೋತ್ತಮ ಆಗೋದು ಅಂತಂದರೆ ಭಾರತದಲ್ಲಿ ಇರುವಂಥ ಎಲ್ಲ ಆತ್ಮರು ಸಂಪೂರ್ಣ ಹೈಯರ್ ಸೋಲ್ ಕಾನ್ಷಿಯಸ್ಸಲ್ಲಿರ್ತಾರೆ. ಅದಕ್ಕೆ ಪುರುಷೋತ್ತಮ ಆತ್ಮ ಉತ್ತಮ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಭಾರತನೇ ಪುರುಷೋತ್ತಮ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮನೂ ಇಲ್ಲ, ರಾಜ್ಯನೂ ಇಲ್ಲ ಮತ್ತು ಯುಗನೂ ಇಲ್ಲ. ಯಾಕೆ ಅಂದರೆ ಸ್ವಯಂ ಪುರುಷೋತ್ತಮ ಆತ್ಮರು ಈಗ ಮನಸ್ಸಿಗೆ ವಶಭೂತಾಗಿರುವ ಕಾರಣದಿಂದ ಮನಸ್ಸಿನ ಮೇಲೆ ವಿಜಯಿ ಆಗುವ ಪುರುಷಾರ್ಥ ಮಾಡ್ತಾ ಇರೋದ್ರಿಂದ ಈಗಿನ್ನೂ ಸಂಪೂರ್ಣ ಸ್ವರಾಜ್ಯ ಅಧಿಕಾರವನ್ನು ಸಂಪೂರ್ಣವಾಗಿ ಪಡೆಯದೇ ಇರುವ ಕಾರಣ, ಪಡೆಯುವ ಪುರುಷಾರ್ಥ ಮಾಡ್ತಾ ಇರುವ ಕಾರಣದಿಂದ ಈಗ ಒಂದು ರಾಜ್ಯವೂ ಇಲ್ಲ ಮತ್ತು ಸನಾತನ ಆತ್ಮಿಕ ಧರ್ಮವೂ ಕೂಡ ಇಲ್ಲ ಅಂತಾರೆ ಬಾಬಾ. ಅದು ಈಗ ಭಲೇ ಸ್ಥಾಪನೆ ಆಗ್ತಾ ಇದೆ, ಈಗ ಸಂಪೂರ್ಣವಾಗಿ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ वर्ल्ड ऑलमाइटी ಅಥಾರಿಟಿ ಏಕ್ ಭಗವಾನ್ ಕೋ ಹಿ ಕಹಾ ಜಾತಾ ಹೈ. ವಿಶ್ವದ ಸರ್ವಶಕ್ತಿಮಾನ್ ಅಂತ ಸರ್ವಶಕ್ತಿಗಳ ಅಥಾರಿಟಿ ಭಗವಂತನಿಗೆ ಹೇಳಲಾಗ್ತದೆ. ಯಾಕೆ ಅಂದರೆ ಅವನ ಶಕ್ತಿ, ಭಗವಂತನ ಶಕ್ತಿ ಎಂಥದ್ದು ಅಂದರೆ ಆತ್ಮರನ್ನು ಪಾವನ ಮಾಡಿ ಜ್ಞಾನದ ಮೂಲಕ, ಜ್ಞಾನದ ಬೆಳಕಿನಿಂದ ಪಾವನ ಮಾಡಿ ಮತ್ತೆ ಅವರನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡೋದು, ಭಾರತ ಖಂಡವನ್ನು ನರಕವನ್ನು ಸ್ವರ್ಗ ಮಾಡುವುದು, ಇದು ಪರಮಾತ್ಮನ ಮಹಾನ್ ಕಾರ್ಯವೇ ಆಗಿದೆ. ಭಾರತವಾಸಿ ಯಹ ಬಹುತ್ ಭೂಲ್ ಕರ್ತೆ ಹೇ, ಜೋ कहते हैं वह अंतर्यामी है, सभी के अंदर को वो जानते हैं. ಭಾರತವಾಸಿಗಳು ಈ ತಪ್ಪನ್ನು ಮಾಡ್ತಾ ಬಂದಿದ್ದಾರೆ. ಭಗವಂತ ಅಂತರ್ಯಾಮಿ ಅದಾರ, ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡಿದ್ದಕ್ಕೆ ನನ್ನ ಹತ್ರ ಏನು ನಡೀತದ, ನಾ ಏನು ಅಂದ್ಕೊಂಡೀನಿ ಅದೆಲ್ಲ ಗೊತ್ತಾಗ್ತದ. ಭಗವಂತನಿಗೇನು ಹೇಳೋ ಜರುರತ್ತಿಲ್ಲ. ಮತ್ತು ಯಾರು ಏನೇ ಮಾಡಿದರೂ ಅದು ಎಲ್ಲ ಭಗವಂತನಿಗೆ ಗೊತ್ತಾಗ್ತದಂತ ನಾವು ಒಂದು ರೀತಿ ವಿಶ್ವಾಸ ಇಟ್ಟಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ ಇದು ಅಂಧವಿಶ್ವಾಸ.
ನಾನು ಇಷ್ಟು ಶ್ರೇಷ್ಠ ಭಗವಂತ ಈ ಸೃಷ್ಟಿಯ ಒಂದು ಬನಿ ಬನಾಯಿ ನಾಟಕದ ಲೈಟ್ ಶೋ ಯಾವುದು ಗೇಮ್ ನಡೀತಾ ಇದೆ. ಈ ಗೇಮಲ್ಲಿ ಸ್ಕ್ರಿಪ್ಟ್ ಮೊದಲೇ ನಿರ್ಧಾರಿತ ಇದೆ. ಅದೇ ಸ್ಕ್ರಿಪ್ಟ್ ವಾಪಸ್ ಓಪನ್ ಆಗ್ತಾ ಇದೆ ಅಂತಂದರೆ ಇದರಲ್ಲಿ ಪರಮಾತ್ಮ ಭಾಳಷ್ಟು ಇಂಟ್ರೆಸ್ಟೆಡ್ ಆಗಿ ಎಲ್ಲರ ಮನಸ್ಸಿನಲ್ಲಿ ಏನು ನಡೀತಾ ಇರ್ಬೋದಂತ ಯಾವತ್ತೂ ತಿಳ್ಕೊಳ್ಳುವಂಥ ಕೆಲಸ ಮಾಡೋದಿಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಯಾರಾದರೂ ಅಂಥ ವಿಷಯ ಅಂಥ ಪ್ರಸಂಗ ಬಂದಾಗ ನಾವು ಅನ್ಕೋತಿರ್ತೀವಿ, ಇವ್ರ ಮನಸ್ಸಿನಾಗ ಈ ಸದ್ಯಕ್ಕೆ ಇವ್ರ ವಿಷಯ ನಮ್ಮ ವಿಷಯದ ಬಗ್ಗೆ ಚಿಂತನೆ ನಡೆದಿದೆ, ಏನು ನಡೆದಿರ್ಬೋದು, ಇವರು ಪರಸ್ಪರ ನಿಂತ್ಕೊಂಡು ಏನು ಮಾತಾಡ್ಬೋದು ಅಂತ ನಮ್ಮ ಕ್ಯೂರಿಯಾಸಿಟಿ ಇರ್ತದೆ. ಏನಂತ ನಾವು ತಿಳ್ಕೊಬೋದಲ್ಲ, ಅವ್ರು ಏನು ನಮ್ಮ ಬಗ್ಗೆ ಅನ್ಕೋತಿದ್ದಾರಂಥೇಳಿ. ಈ ಥರ ಮಾನವರ ಮೈಂಡ್ ಥರ ಲಿಮಿಟೆಡ್ ಮೈಂಡ್ ಏನು ಈ ಥರ ಇನ್ನೊಬ್ಬರೊಳಗಿನ ತಿಳ್ಕೊಬೇಕು ಅನ್ಕೋತದೋ ಹಾಗೆ ಅನ್ಲಿಮಿಟೆಡ್ ಮೈಂಡ್, ಬೇಹದ್ದಿನ ಮನಸ್ಸುಳ್ಳಂತಹ ಸರ್ವಶಕ್ತಿಮಾನ್ ಬಾಬಾ ಎಲ್ಲ ಜ್ಞಾನವನ್ನು ಹೊಂದಿದ್ರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಪರ್ಸ್ನಲ್ ಏನು ನಡೀತಾ ಇದೆ ಅಂತ ಎಂದಿಗೂ ಕೂಡ ಇಂಥ ತಿಳ್ಕೊಳ್ಳುವ ಕೆಲಸ ಮಾಡೋದಿಲ್ಲ. ಮುझे बुलाते ही पतित दुनिया में है और मैं एक ही बार आता हूँ जबकि पुरानी दुनिया को नया बनाना है. ನನ್ನನ್ನು ನೀವು ಕರೆಯೋದೇ ಪತಿತ ಜಗತ್ತಿನಲ್ಲಿ, ನಾನು ಕೂಡ ಒಂದೇ ಒಂದು ಬಾರಿ ಇಲ್ಲಿಗೆ ಬರ್ತೀನಿ. ಯಾವಾಗ ಈ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡಬೇಕಾಗ್ತದೆ. ಮನುಷ್ಯ ಕೋ ಯಹ ಪತಾ ನಹಿ ಕಿ ಯಹ ಜೋ ದುನಿಯಾ ಹೇ ವ ನೈ ಸೆ ಪುರಾನಿ, ಪುರಾನಿ ಸೆ ನೈ ಕಬ್ ಹೋತಿ ಹೇ. ಜಗತ್ತಿನವರಿಗೆ ಯಾರಿಗೂ ಗೊತ್ತಿಲ್ಲ ಈ ಹಳೆಯ ಜಗತ್ತು ಯಾವಾಗ ಹೊಸದಾಗ್ತದೆ, ಹೊಸ ಜಗತ್ತು ಎಷ್ಟು ಸಮಯದ ನಂತರ ಹಳೆಯದಾಗ್ತದಂತೆ ಅಂತ ಯಾರಿಗೂ ಗೊತ್ತಿಲ್ಲ. हर चीज़ नई से पुरानी सतो रजो तमो में जरूर आती है. मनुष्य भी ऐसे ही होते हैं. बालक सतो प्रधान है, फिर युवा होते हैं, फिर वृद्ध होते हैं, अर्थात रजो तमो में आते हैं. बूढ़ा शरीर होता है तो वह छोड़कर फिर बच्चा बनेंगे. ಬಾಬಾ ಹೇಳ್ತಾರೆ, ಹೊಸ ವಸ್ತು ಹಳೇದಾಗ್ತದೆ, ಹಾಗೆ ಇಡೀ ವಿಶ್ವನೂ ಕೂಡ ಹೊಸ ವಿಶ್ವ ಹಳೇದಾಗ್ತದೆ. ಹೇಗೆ ಮನುಷ್ಯರದು ಕೂಡ ಅದೇ ಥರನೇ ಇದೆ. ಸತೋ ಪ್ರಧಾನ ಮನುಷ್ಯರು ಯಾರಿಗೆ ದೇವಿ ದೇವತೆಗಳಂತ ಹೇಳಲಾಗ್ತದೆ. ಸತೋ ಪ್ರಧಾನ ಇರುವಂಥವರು ಸತೋ, ಬಾಲಕ ಅಂದರೆ ಸತೋ, ಯುವ ಅಂದರೆ ರಜೋ, ಮತ್ತು ನಂತರ ತಮೋ. ಯಾವಾಗ ವೃದ್ಧರಾಗ್ತಾರೆ ಆವಾಗ ತಮೋ ಪ್ರಧಾನ ಅಂತ ಹೇಳಲಾಗ್ತದೆ. ಬಚ್ಚೆ ಜಾನ್ತೆ ಹೇ ನೈ ದುನಿಯಾ ಮೇ ಭಾರತ್ ಕಿತ್ನಾ ಊಂಚುತಾ. ಮಕ್ಕಳಿಗೆ ಇದು ಗೊತ್ತಿದೆ, ಹೊಸ ಭಾರತ ಅರ್ಥಾತ್ ಈ ಸೃಷ್ಟಿ ನಾಟಕದ ಆದಿ ಸಮಯದಲ್ಲಿ ಮೊದಲನೇ ಯುಗ ಸತ್ಯುಗದಲ್ಲಿ ಈ ಭಾರತದ ಮಹಿಮೆ ಅಪರಂಪಾರಿತ್ತು. ಯಾಕೆ ಅಂದರೆ ಇತನಾ ಸುಖಿ ಧನ್ವಾನ್ ಪವಿತ್ರ ಅವ್ರ ಕೋಯಿ ಖಂಡ ನಹಿ ಹೇ. ಇಷ್ಟು ಆ ಭಾರತದ ಆ ಸಮಯದಲ್ಲಿ ಅಲ್ಲಿರುವಂಥ ಎಲ್ಲ ಆತ್ಮರು ಸಂಪೂರ್ಣ ಜಾಗೃತ ಚೇತನಾ ಅವಸ್ಥೆಯಲ್ಲಿರೋದ್ರಿಂದ, ಅವರು ಸಂಪೂರ್ಣ ಆತ್ಮ ಸುಖದಲ್ಲಿ ಇರೋದ್ರಿಂದ ಅವರಿಗೆ ಬಾಹ್ಯ ಜಗತ್ತಿನ ಸುಖವೂ ಕೂಡ ಅಷ್ಟೇ ಅಪರಂಪಾರಿತ್ತು. ಅವರು ಎನ್ಲೈಟನ್ಡ್ ಸೋಲ್ಸ್ ಆಗಿರುವ ಕಾರಣ, ಸಂಪೂರ್ಣ ಜಾಗೃತಗೊಂಡಿರುವ ಕಾರಣ, ತಮ್ಮ ಆಂತರಿಕ ಅವಿನಾಶಿ ಜ್ಞಾನದ ಪ್ರಾರಬ್ಧದ ಅನುಭವ ಮಾಡುವ ಕಾರಣ ಸ್ಥೂಲ ಧನವೂ ಕೂಡ ಅವರಿಗೆ ಅಪಾರ ಇತ್ತು. ಮತ್ತು ಆತ್ಮನ ಸ್ವಧರ್ಮದಲ್ಲಿ ಸ್ಥಿತ ಆಗಿರುವ ಕಾರಣ ಆತ್ಮನ ಸ್ವಧರ್ಮ ಪವಿತ್ರತೆ, ಆಂತರಿಕ ಸಂಪೂರ್ಣ ಪವಿತ್ರತೆ ಇರುವ ಕಾರಣ ಬಾಹ್ಯ ಜಗತ್ತಿನಲ್ಲಿಯೂ ಕೂಡ ಸತೋ ಪ್ರಧಾನತೆಯ ಛಾಯಾ ಇರ್ತದೆ. ಅದಕ್ಕೆ ಇಂಥ ಖಂಡ ಮತ್ತೆಂದಿಗೂ ಇರೋದಕ್ಕೆ ಸಾಧ್ಯ ಇಲ್ಲಂತಾರೆ ಬಾಬಾ. ಫಿರ್ ಸತೋ ಪ್ರಧಾನ್ ಬನಾನೆ ಬಾಬಾ ಆಯೇ ಹೇ. ಇಂಥ ಭಾರತ ಇತ್ತು, ಇಂಥ ಭಾರತದ್ದೇನೆ ಮಹಿಮೆ ಇವತ್ತಿಗೂ ಗಾಯನ ಮಾಡಲಾಗ್ತದೆ. ಆದರೆ ಅದು ಯಾವುದೂ ಈಗಿಲ್ಲ. ಮತ್ತೆ ಸತೋ ಪ್ರಧಾನ ಮಾಡೋದಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಬಾಬಾ कहते हैं गृहस्थ व्यवहार में बल रहो परंतु श्रीमत पर चलो. ಶಿವಬಾಬಾ ಮತ್ತೆ ಎಲ್ಲ ಮಕ್ಕಳಿಗಾಗಿ ಹೇಳ್ತಾರೆ, ಅದರಲ್ಲೂ ಖಾಸ್ ಗೃಹಸ್ಥ ಜೀವನದಲ್ಲಿ. ಗೃಹಸ್ಥ ಜೀವನ ಅಂದರೆ ಅನೇಕ ಜವಾಬ್ದಾರಿಗಳು, ಅನೇಕ ಗೊಂದಲ, ಅನೇಕ ರೀತಿಯ ಒಂದು ಹೊರೆ ಭಾರ ಅಲ್ಲಿರ್ತದೆ. ಆದರೂ ಬಾಬಾ ಗೃಹಸ್ಥದಲ್ಲಿರುವಂಥ ಮಕ್ಕಳಿಗಾಗಿ ನೆನಪು ಕೊಡಿಸ್ತಾರೆ, ಮಕ್ಕಳೇ ಭಲೇ ಗೃಹಸ್ಥ ವ್ಯವಹಾರದಲ್ಲಿರಿ, ಆದರೆ ಶ್ರೀಮತನುಸಾರ ನಡೀರಿ. ಶ್ರೀಮತದಲ್ಲಿ ಮೊದಲೇ ಮುಖ್ಯ ಶ್ರೀಮತ ಆಗಿದೆ ತನ್ನನ್ನು ರೋಲಿಂದ ಡಿಫ್ರೆಂಟ್ ಆತ್ಮ ಈ ಮನಸ್ಸಿನಿಂದಲೂ ಕೂಡ ಮೇಲೆ ಎತ್ತರ ಉಂಚಾ ಸ್ಥಿತಿಯಲ್ಲಿರುವಂಥ ಆತ್ಮಸ್ಥಿತಿ ಅಭ್ಯಾಸ. ಈ ಶ್ರೀಮತದ ಪಾಲನೆ ಮಾಡಿರಿ. ತುಮ್ ಸಭಿ ಆತ್ಮಾಯೇ ಆಶಿಕ್ ಹೋ ಏಕ್ ಪರಮಾತ್ಮ ಮಾಶುಕಿ. ಬಾಬಾ ಹೇಳ್ತಾರೆ, ನಾವೆಲ್ಲ ಆತ್ಮರು ಪ್ರಿಯತಮೆಯರಾಗಿದ್ದೇವೆ, ಒಬ್ಬ ಪರಮಾತ್ಮ ಪ್ರಿಯತಮನ ಭಕ್ತಿ ಮಾರ್ಗ ಸೆ ಲೇಕರ್ ತುಮ್ ಯಾದ್ ಕರ್ತೆ ಆಯೇ ಹೋ.
आत्मा बाबा को याद करती है, ये है ही दुಃಖಧಾಮ್. ಭಕ್ತಿ ಮಾರ್ಗದಿಂದ ನೀವು ನನ್ನನ್ನು ನೆನಪು ಮಾಡ್ತಿದ್ದೀರಿ ಅಂತಾರೆ ಶಿವಬಾಬಾ. ಆತ್ಮ ತಂದೆಯನ್ನು ನೆನಪು ಮಾಡ್ತಾ ಬಂದಿದೆ. ಈಗಂತೂ ದುಃಖಧಾಮ್ ಆಗಿದೆ. ಹಮ್ ಆತ್ಮಾಯ ಅಸೂಲ್ ಶಾಂತಿಧಾಮ್ ಕಿ ನಿವಾಸಿ ಹೇ. ನಾವು ಒರಿಜಿನಲ್ ಪರಂಧಾಮದ ಆ ಶಾಂತಿಧಾಮದ ಶಾಂತಿಯ ನಿವಾಸಿಗಳು, ಶಾಂತ ಸ್ವರೂಪಾತ್ಮಗಳು ಅಂತಾರೆ ಬಾಬಾ. पीछे आया सुखधाम में, फिर हमने 84 जन्म लिए. हम सो हम का अर्थ भी समझाया है. ನಾವೇ ಕೆಳಗೆ ಬರ್ತೀವಿ ಪರಂಧಾಮ ಶಾಂತಿಧಾಮದಿಂದ, ಸುಖಧಾಮದಲ್ಲಿ ಬರ್ತೀವಿ ಸತ್ಯುಗ ಚಕ್ರದ ಆದಿ ಸಮಯದಲ್ಲಿ. 84 ಜನ್ಮಗಳನ್ನು ಪಡಿತಾ ಕೊನೆಯ ಚಕ್ರದ ಕೊನೆಯ ಹಂತದಲ್ಲಿ ನಾವೀಗಿದ್ದೀವಿ. ಆದರೆ ಹಮ್ ಸೋಹಂ, ನಾವೇ ದೇವತಾ ಆಗಿದ್ವಿ ಈ ಸೃಷ್ಟಿ ನಾಟಕದ ಆದಿಯಲ್ಲಿ. ಅಂತಿಮದಲ್ಲಿ ನಾವು ಮನುಷ್ಯರು ಪೂಜಾರಿಗಳಾಗಿದ್ದೇವೆ. ಆದರೆ ಮತ್ತೆ ಶಿವಬಾಬಾ ಕೊಡುವ ಸತ್ಯ ಜ್ಞಾನದ ಬೆಳಕಿನಿಂದ ಸಂಪೂರ್ಣ ಆತ್ಮಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡು ಮತ್ತೆ ನಾವು ನಮ್ಮ ದೈವಿ ಗುಣಗಳಿಂದ ದೇವತೆಗಳಾಗ್ತೀವಿ. ಅದಕ್ಕಾಗಿ ಹಮ್ ಸೋಹಂ, ನಾವೇ ದೇವತಾ ಇದ್ವಿ ಮತ್ತೆ ನಾವೇ ದೇವತೆಗಳು ಆಗ್ತೀವಿ. इस रावण राज्य में सभी बेसमझ बन गए, जो बेहद ड्रामा के पार्टदारी होकर भी ಡ್ರಾಮಾ ಕೆ ಆದಿ ಮಧ್ಯ ಅಂತಕೋ ನಹಿ ಜಾನ್ತೆ ಹೇ. ಬಾಬಾ ಹೇಳ್ತಾರೆ, ಇದು ರಾವಣನ ರಾಜ್ಯ. ಪಂಚವಿಕಾರಗಳಿಂದ ಬುದ್ಧಿ ಮನಸ್ಸು ಸಂಪೂರ್ಣ ಮುಳುಗಿರುವಂತಹ ಈ ಪಂಚವಿಕಾರಗಳೇ ಇವು ನನ್ನ ಆಸ್ತಿ ಅಂತ ತಿಳ್ಕೊಂಡಿರುವಂತಹ ಬೇಸಮಜ್ ಮಕ್ಕಳು ಅಂತಾರೆ ಬಾಬಾ. ದೇಹಭಾನದಲ್ಲಿ ಆತ್ಮಸ್ವರೂಪ ಮರೆತಿರುವಂತಹ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಬೇಸಮಜ್. ಜೋ ಬೇಹದ್ ಡ್ರಾಮಾದ, ಯಾವ ಈ ಬೇಹದ್ದಿನ ನಾಟಕದ ಪಾಠಧಾರಿಯಾಗಿಯೂ ರೋಲ್ ಪ್ಲೇ ಮಾಡ್ತಾ ಇದ್ರೂ ಕೂಡ ಈ ನಾಟಕದ ಆದಿ ಮಧ್ಯ ಅಂತ್ಯ ಅದನ್ನೇ ತಿಳ್ಕೊಂಡಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಅವರಿಗೆ ತಿಳುವಳಿಕೆ ಇಲ್ಲದವರು ಅಂತ. ಅಬ್ ಮೈ ತುಮ್ಹೇ ಸಮಜ್ದಾರ್ ಹೀರೆ ಜೈಸಾ ಬನಾತಾ ಹೂँ, ಫಿರ್ ರಾವಣ್ ಕೌಡಿ ಜೈಸಾ ಬನಾ ದೇತಾ ಹೇ. ಶಿವಬಾಬಾ ಹೇಳ್ತಾರೆ, ನೀವು ಈ ಕೌಡಿ ಸಮಾನ್ ತಿಳುವಳಿಕೆ ಇಲ್ಲದಂಥವರಿಗೆ ನಾನು ಬಂದು ಜ್ಞಾನವನ್ನು ಕೊಟ್ಟು ಮತ್ತೆ ವಜ್ರ ಸಮಾನರನ್ನಾಗಿ ಮಾಡ್ತೀನಿ. ಅಚ್ಚ ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ऊंच पद के लिए श्रीमत पर चल, अच्छे ಮ್ಯಾನರ್ಸ್ ಧಾರಣ ಕರ್ನೆ ಹೇ. ಶ್ರೇಷ್ಠ ಪದವಿಯನ್ನು ಪಡೆಯೋದಕ್ಕಾಗಿ, ಅದು ಭಲೇ ಶ್ರೇಷ್ಠ ಪದವಿ ಎನ್ನುವಂಥದ್ದು ಸತ್ಯುಗದ ಎದುರುಗಡೆ ಕಾಣಿಸಿದ್ರೂ ಕೂಡ ಶ್ರೇಷ್ಠ ಪದವಿ ಸಂಗಮಯುಗದಲ್ಲಿ. ಸಂಗಮಯುಗದ ಶ್ರೇಷ್ಠ ಪದವಿ ಅಂತಂದರೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸದಾ ತನ್ನನ್ನು ಸ್ಥಿತ ಮಾಡಿಕೊಂಡು ಈ ಮಾಯಾ ಮನಸ್ಸಿನ ಆಟವನ್ನು ಮತ್ತು ಸ್ವಯಂ ನನಗೆ ಸಿಕ್ಕಿರುವ ಈ ರೋಲನ್ನು ಮತ್ತು ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುವಂತಹ ಒಂದು ಏನು ಸೀಟ್ ಇದೆ, ಆ ಸಿಂಹಾಸನ ಇದೆ, ಇದು ಅತಿ ಶ್ರೇಷ್ಠವಾದ ಪದವಿ. ಇಂಥ ಒಂದು ಶ್ರೇಷ್ಠ ಪದವಿಯನ್ನು ಇದೇ ಜೀವನದಲ್ಲಿ ಸಂಗಮಯುಗದಲ್ಲಿ ಪ್ರಾಪ್ತ ಮಾಡೋದಕ್ಕಾಗಿ ಶ್ರೀಮತದಂತೆ ನಡೀರಿ ಮತ್ತು ತಮ್ಮ ಮ್ಯಾನರ್ಸ್ ಅಂದರೆ ಪದೇ ಪದೇ ಮಾಯೆಗೆ ವಶೀಭೂತಾಗದೆ, ಮಾಯೆಗೆ ಸೋಲದೆ ತಮ್ಮನ್ನು ತಾವು ಜಾಗೃತ ಇಟ್ಕೊಂಡು ಸದಾ ಅಟೆನ್ಷನ್ ಇಟ್ಕೊಳ್ತಾ ಸದಾ ಬಾಹ್ಯ ರೋಲ್ನಲ್ಲೂ ಕೂಡ ಮ್ಯಾನರ್ಸ್ ವ್ಯವಹಾರ ಸದ್ಗುಣಿಯಾಗುವಂಥ ಒಂದು ಧಾರಣೆಯನ್ನು ಮಾಡ್ಕೋಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಸಚ್ಚಾ ಮಾಶುಕ್ ಬನ್ ಏಕ್ ಮಾಶುಕ್ ಕೋ, सच्चा आशिक बन एक माशूक को ही याद करना है. जितना हो सके याद का अभ्यास बढ़ाते जाना है. ಸತ್ಯ ಆತ್ಮ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಯಾಕೆ ಅಂದರೆ ಆತ್ಮ ಅನಂತಿರುವ ಕಾರಣ ಅನಂತ ಆತ್ಮನಿಗೆ ಅನಂತ ಪರಮಾತ್ಮನ ಪ್ರೀತಿಯಿಂದ ಮಾತ್ರ ಭರ್ಪೂರಾಗಲಿಕ್ಕೆ ಸಾಧ್ಯ. ಆತ್ಮನ ಅಧೂರಾಪನ್, ಆತ್ಮನ ಖಾಲಿಪನ್, ಏನು ಖಾಲಿತನ ಇದೆ ಅದು ಕೇವಲ ಪರಮಾತ್ಮನೊಬ್ಬನು ಮಾತ್ರ ಪೂರ್ಣ ಮಾಡಲಿಕ್ಕೆ ಸಾಧ್ಯ, ಸಂತೃಪ್ತ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ತಾವು ಸತ್ಯ ಆತ್ಮ ಪ್ರಿಯತಮೆಯರಾಗಿ ಒಬ್ಬ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಎಷ್ಟು ಸಾಧ್ಯ ಅಷ್ಟು ನೆನಪು ಮಾಡುವ ಅಭ್ಯಾಸವನ್ನು ಹೆಚ್ಚಿಸ್ಕೋಬೇಕಾಗಿದೆ. ಬಾಬಾ ಗಮನ ಕೊಡಿಸ್ತಾರೆ, ಎಷ್ಟೆಷ್ಟು ಸಾಧ್ಯ ಅಷ್ಟು ದಿನನಿತ್ಯ ನೆನಪು ಮಾಡುವ ಅಭ್ಯಾಸವನ್ನು ಮಾಡಿರಿ ಅಂತ. ಅಂದರೆ ಹೇಗೆ ಮಗು ಹೇಗೆ ಬೆಳೀತದೋ ಹಾಗೆ ಅದರದ್ದು ಊಟದ ಒಂದು ಕ್ವಾಂಟಿಟಿ ಹೆಚ್ಚು ಮಾಡಲಾಗ್ತದೆ, ಹೆಚ್ಚಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಮಗು ಒಂದೊಂದು ವರ್ಷಗಳನ್ನು ಕಳೀತದೆ ಅದರ ಸಿಲೆಬಸ್ ಹೆಚ್ಚಾಗ್ತಾ ಹೋಗ್ತದೆ.
ಓದೋದು ಕೂಡ ಹೆಚ್ಚಾಗ್ತದೆ. ಅದೇ ಥರನೇ ಬಾಬಾ ಹೇಳ್ತಾರೆ, ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ದೇಹದಿಂದ ನ್ಯಾರ ಆಗುವಂಥ, ಎಷ್ಟು ಸಾಧ್ಯ ಅಷ್ಟು ಬಾಬಾನ ಹತ್ರ ಕೂಡುವ. ಬಾಬಾ ಪರಮಾತ್ಮ ತಂದೆ ಯಾವುದು ಅವರ ಸಾಕ್ಷಿತನದ ಸೀಟ್ ಇದೆ, ತಮ್ಮ ಹೈಯರ್ ಕಾನ್ಷಿಯಸ್ಸಲ್ಲಿ ಬಾಬಾ ಸುಪ್ರೀಂ ಕಾನ್ಷಿಯಸ್ನಲ್ಲಿ ಸ್ಥಿತ ಆಗಿ ಪರಂಧಾಮದಲ್ಲಿ ಇದ್ದುಕೊಂಡು ಉಂಚಾ ಸ್ಥಾನದಲ್ಲಿದ್ದು ಬಾಬಾ ಹೇಗೆ ವಿಶ್ವ ನಾಟಕವನ್ನು ಕೇವಲ ಸಾಕ್ಷಿ ದೃಷ್ಟಾಗಿ ನೋಡ್ತಾರೋ ಅದೇ ರೀತಿಯಾಗಿ ತಾವೂ ಸಹ ಅವಾಗವಾಗ ಈ ರೋಲಿಂದ, ಈ ಡ್ರಾಮಾದ ನೆನಪುಗಳಿಂದ ಡಿಟ್ಯಾಚ್ ಆಗಿ ಅಶರೀರಿಯಾಗಿ ಬಾಬಾರ ಬಾಜು ಕೂತ್ಕೊಂಡು ತಂದೆಯ ನೆನಪಲ್ಲಿ ಇರುವಂಥ ಅಭ್ಯಾಸವನ್ನು ಹೆಚ್ಚಿಸ್ಕೋಬೇಕಾಗಿದೆ. वरदान निमित्तपन की स्मृति से माया का गेट बंद करने वाले डबल लाइट भव. ನಿಮಿತ್ತಪನದ ಸ್ಮೃತಿಯಿಂದ ಮಾಯೆಯ ಗೇಟ್ ಬಾಗಿಲನ್ನು ಬಂದ್ ಮಾಡುವಂತಹ डबल लाइट फरिश्ता भव. जो सदा स्वयं को निमित्त समझकर चलते हैं उन्हें डबल लाइट स्थिति का स्वतः अनुभव होता है. करन करावनहार करा रहे हैं, मैं निमित्त हूँ, इसी स्मृति से सफलता होती है. ಬಾಬಾ ಹೇಳ್ತಾರೆ, ಯಾವಾಗ ಯಾರು ಸದಾ ತಮ್ಮನ್ನು ನಿಮಿತ್ತ ಅಂತ ತಿಳ್ಕೊಂಡು ನಡೀತಾರೆ ಅವರಿಗೆ ಡಬಲ್ ಲೈಟ್ ಸ್ಥಿತಿಯ ಅನುಭವ ಸ್ವತಃ ಆಗ್ತದೆ. ಅದಕ್ಕಾಗಿ ಕರನ್ ಕರಾವನ್ ಹಾರ್ ಕರಾ ರಹೆ ಹೇ, ಮಾಡಿಸ್ತಾ ಇರುವಂಥವರು ಮಾಡಿಸ್ತಾ ಇದ್ದಾರೆ, ನಾನು ಕೇವಲ ನಿಮಿತ್ತ ಆಗಿದ್ದೀನಿ. ಬಾಬಾ ಹೇಳ್ತಾರೆ, ಸಫಲತೆ ಸಿಗಬೇಕು ಅಂತಂದರೆ, ಸದಾ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಬೇಕು ಅಂದರೆ ತಮಗೆ ನಿಮಿತ್ತ ಅಂತ ತಿಳ್ಕೊಡ್ರಿ ಅಂತ. ನಿಮಿತ್ತ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡಿನೂ ಕೂಡ ಕರನ್ ಕರಾವನ್ ಹಾರ ಬಾಬಾ ಮಾಡಿಸ್ತಿದ್ದಾರಂತ ಗೊತ್ತಾಗಿಯೂ ಕೂಡ ಇಷ್ಟೊಂದು ಭಾರಿ ಜೀವನದಲ್ಲಿ, ಅಲೌಕಿಕ ಜೀವನದಲ್ಲಿಯೂ ಕೂಡ ಇಷ್ಟೊಂದು ಭಾರಿ ಆಗೋದಾಗಲಿ, ಪರಸ್ಪರ ಜಗಳಗಳು, ಇಷ್ಟೆಲ್ಲ ಏನೆಲ್ಲ ವಿಚಾರಗಳು ಸಂಕಲ್ಪಗಳು ನಡೀತಾ ಇದ್ದಾವತ್ತಂದ್ರೆ ಜರೂರ್ ನಿಮಿತ್ತ ಭಾವದ ಕೊರತೆ ಇದೆ. ಆದರೂ ಕೂಡ ನಾವು ಹೀಗೆ ತಿಳ್ಕೊತೀವಿ, ಬಾಬಾ ಮಾಡಿಸ್ತಾ ಇರುವಂಥವ್ರು ನಾನು ನಿಮಿತ್ತ ಅಂತ ತಿಳ್ಕೊಂಡೇ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಿತ್ತ ಅಂತ ತಿಳ್ಕೊಂಡು ಮಾಡಿದ್ದೇ ಆದರೆ ನಾವು ಬಹಳಷ್ಟು ಹಗುರಾಗಿರ್ತೀವಿ. ಡಬಲ್ ಲೈಟ್, ಬರೀ ಹಗುರಲ್ಲ, ಡಬಲ್ ಹಗುರಾಗ್ತೀವಿ ಮತ್ತು ಸಫಲತೆಯೂ ಕೂಡ ಬಹಳಷ್ಟು ಸಿಗ್ತದೆ. ಅದಕ್ಕಾಗಿ ಇದು ಎಲ್ಲ ವಿಷಯಗಳಿಂದ ವಿಘ್ನಗಳಿಂದ ಮುಕ್ತ ಆಗಬೇಕು ಅಂದರೆ ನಿಮಿತ್ತ ಅನ್ನುವಂಥ ನಾಲೆಜನ್ನು ನಾವು ತಿಳ್ಕೋಬೇಕು. ನಿಮಿತ್ತ ಅಂದರೆ ಆ್ಯಕ್ಚುಲಿ ಏನು ಅಂತ. ನಿಮಿತ್ತ ಅಂದರೆ ಕೇವಲ ಇಷ್ಟಲ್ಲ, ಎಲ್ಲ ಮಾಡಿಸೋರು ಬಾಬಾ, ಅದು ಕೇವಲ ನನ್ನ ಮೂಲಕ ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನೋದು ಇದು ಕೇವಲ ಬಾಹ್ಯ ರೂಪದ ನಿಮಿತ್ತ. ನಿಮಿತ್ತ ಆ್ಯಕ್ಚುಲ್ ಏನು ಅರ್ಥ ಇದೆ ಅಂತಂದರೆ, ಇದೆಲ್ಲ ಸ್ಕ್ರಿಪ್ಟೆಡ್ ಡ್ರಾಮಾದ ಅನುಸಾರ ಮೊದಲೇ ನೊಂದಿದೆ. ಯಾವುದು ಏನು ಕಾರ್ಯ ಆಗಬೇಕು ಅದು ಆಗಬೇಕಿತ್ತು ಡ್ರಾಮಾದಲ್ಲಿ, ಅದಕ್ಕಾಗಿದೆ. ಅದು ನನ್ನ ಮೂಲಕ ಆಗಿಲ್ಲ, ಕೇವಲ ಒಂದು ನೆಪ ಮಾತ್ರ ನನ್ನ ಮೂಲಕ. ಡ್ರಾಮಾ ಅವಿನಾಶಿ, ಫಿಕ್ಸ್ಡ್ ಡ್ರಾಮಾ. ಮತ್ತು ಏನು ಸ್ಕ್ರಿಪ್ಟಲ್ಲಿದೆ ಅದೇ ಸೇಮ್ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ರೋಲ್ ಮೂಲಕ ಪ್ಲೇ ಆಗ್ತಾ ಇರೋದ್ರಿಂದ ನಾನೇನು ಮಾಡ್ತಾ ಇಲ್ಲ, ಕೇವಲ ಅದು ಡ್ರಾಮಾದಲ್ಲಿ ಆಗಬೇಕಾಗಿತ್ತು, ಆಗಿದೆ. ಅದು ಇದರಿಂದಲೂ ಕೂಡ ರೋಲಿಂದಲೂ ಪರೆ ಬಾಬಾನೇ ಮಾಡಿಸಿದ್ದು, ಆದರೆ ನನ್ನ ಮೂಲಕ ಮಾಡಿಸಿದ್ದಾರೆ ಅನ್ನೋದು ಕೂಡ ಭಾರವನ್ನು ಹುಟ್ಟಿಸ್ತದೆ. ಅದಕ್ಕೆ ಅದು ಡ್ರಾಮಾದಲ್ಲಿ ಇತ್ತು, ಆಗಬೇಕಾಗಿತ್ತು, ಡ್ರಾಮಾದ ಮೂಲಕ ಕಾರ್ಯ ಆಗಿದೆ. ನಾನು ಡ್ರಾಮಾದಿಂದಲೂ ಈ ರೋಲಿಂದಲೂ ಡಿಟ್ಯಾಚ್ ಆತ್ಮ ಸಾಕ್ಷಿ ದೃಷ್ಟ ಇದ್ದೀನಿ ಅನ್ನುವ ಹೈಯರ್ ಕಾನ್ಷಿಯಸ್ ನಮಗಿಲ್ಲ ಅಂತಂದರೆ ಅವಶ್ಯ ನಾವು ಡಬಲ್ ಲೈಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಮತ್ತು ಸಫಲತೆಯೂ ಕೂಡ ಪ್ರಾಪ್ತ ಆಗೋದಿಲ್ಲ. ನಿಜವಾದ ಸಫಲತೆ ಅಂದರೆ ಏನು? ಸಫಲತೆ ಅಂತಂದರೆ ಆತ್ಮನ ಸಫಲತೆ ಯಾವುದು? ಸಫಲತೆ ಅಂದ್ರೆ ಗಾಡಿ, ಬಂಗ್ಲಾ, ಧನ, ಹೆಚ್ಚು ಸ್ಟೂಡೆಂಟ್ ಅಥವಾ ಹೆಚ್ಚು ಜ್ಞಾನಿ ಆಗೋದು, ಹೆಚ್ಚು ಫಾಲೋವರ್ಸ್ ಆಗೋದು ಅಂತಲ್ಲ. ಸಫಲತೆ ಅಂತಂದರೆ ಕ್ಷಣ ಕ್ಷಣವೂ ನಂದು ಜಮಾ ಆಗ್ತಾ, ಕ್ಷಣ ಕ್ಷಣವೂ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತಾ ಸದಾ ನನ್ನ ಬಾಬನ ಸಮೀಪ ಇರ್ತೀನಿ. ಇದು ನನ್ನ ಆತ್ಮನ ಸಫಲತೆಯಾಗಿದೆ. ಮೇಪನ್ ಆಯಾ ಅರ್ಥಾತ್ ಮಾಯಾ ಕಾ ಗೇಟ್ ಖುಲಾ, ನಿಮಿತ್ತ ಸಮಜಾ ಮಾಯಾ ಕಾ ಗೇಟ್ ಬಂದ್ ಹುವಾ. ಬಾಬಾ ನಿನ್ನೆನೂ ಕೂಡ ಗೇಟ್ ಬಗ್ಗೆ ಹೇಳಿದ್ದಾರೆ. ಗೇಟ್ ಅಂದರೆ ಏನು? ಲೌಕಿಕದಲ್ಲಿ ಹೇಳ್ತಾರೆ, ಯಾವ ಜನ್ಮದ ಪುಣ್ಯನೋ ಏನೋ ನಮ್ಮ ಭಾಗ್ಯದ ಬಾಗಿಲು ತೆಗೀತು ಅಂತ. ಭಾಗ್ಯದ ಬಾಗಿಲು
ಅಂದರೆ ಮಾಯಾ ಗೇಟ್ ಬರೋದು ಅಂತಂದರೆ ಸೇವೆ ಮಾಡಿ ಆದ ಮೇಲೂ ಕೂಡ ಹೀಗಾಯಿತು ಹಿಂಗಾಗಬಾರ್ದಾಗಿತ್ತು, ನಮ್ಗೆ ಗೌರವ ಸಿಗ್ತಾ ಇಲ್ಲ, ನಾವು ಮಾಡಿದ್ದೆಲ್ಲ ವ್ಯರ್ಥ ಆಯಿತು, ಸಂಕಲ್ಪ ನಡೀತದತ್ತಂದ್ರೆ ಇದು ಮಾಯಾ. ಈ ಮಾಯೆ ಬಗ್ಗೆ ತಿಳ್ಕೋಬೇಕು ಅಂದರೆ ನಿಜವಾದ ನಿಮಿತ್ತ ಅಂದರೆ ಏನನ್ನು ತಿಳ್ಕೋಬೇಕಾಗಿದೆ. ನಿಮಿತ್ತ ಅಂದ್ರೇ ಡ್ರಾಮಾದ ಮೂಲಕ ಡ್ರಾಮಾ ಮಾಡಿಸಿದೆ, ಡ್ರಾಮಾದಲ್ಲಿ ಹೋಗಿದೆ, ಅದು ನನ್ನಿಂದನೂ ಆಗಿದೆ ಅನ್ನುವ ಭಾನದಿಂದಲೂ ಕೂಡ ಪರೆಯ ಸ್ಥಿತಿ ಏನಿದೆ, ಈ ನಿಮಿತ್ತ ಭಾವ ಏನಿದೆ, ಆಗ ಮಾತ್ರ ನಮಗಾಗಿ ಮಾಯಾ ಗೇಟ್ ಬಂದಾಗ್ತದೆ. ಅರ್ಥಾತ್ ಯಾಕೆ ಏನು ಹೀಗಾಗಬಾರ್ದಾಗಿತ್ತು ಹೀಗಾಯ್ತಲ್ಲ, ಯಾವುದೇ ರೀತಿಯ ಸಂಕಲ್ಪ ಏನಿದೆ ಆ ಸಂಕಲ್ಪಗಳು ಕೂಡ ಬರೋದಿಲ್ಲ. ಈ ಥರ ಸಂಕಲ್ಪ ನಡೆಯೋದೇ ಮಾಯಾ ಗೇಟ್ ಓಪನ್ ಆಗೋದಾಗಿದೆ. ತೋ ನಿಮಿತ್ತ ಸಮझने से ಮಾಯಾ ಜೀತ್ भी ಬನ್ ಜಾತೆ. ಮಾಯಾ ಜೀತ್ ಅಂದರೆ ಮಾಯಾ ಅಂದ್ರೇ ಯಾವುದು ಸತ್ಯ ಇದೆ ಆ ಸತ್ಯ ಅಂತ ಕಾಣದೆ ಅದು ಅಸತ್ಯವಾಗಿ ಕಾಣೋದು, ಯಾವುದು ಅಸತ್ಯ ಇದೆ ಅದು ಸತ್ಯ ಅಂತ ಅನಿಸೋದು. ಯಾವುದು ಆತ್ಮದ ಒಂದು ಸ್ಥಿತಿ, ಆತ್ಮದ ಆತ್ಮೀಯ ಆಂತರಿಕ ಸ್ಥಿತಿ ಅದು ಸತ್ಯ ಅಂತ ಅನಿಸೋದಿಲ್ಲ. ಆತ್ಮದ ಸುಖ, ಆತ್ಮದ ಶ್ರೇಯಸ್ಸು, ಆತ್ಮದ ಆಂತರಿಕ ಶಾಂತಿ ಇದು ಸತ್ಯ ಅನಿಸೋದಿಲ್ಲ ಮನಸ್ಸಿಗೆ. ಯಾವುದು ಸತ್ಯ ಅನ್ನಿಸ್ತದಂದರೆ ಯಾವುದು ಈ ನಾಟಕದಲ್ಲಿ ನಡೀತಾ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಯಾವುದು ಒಳ್ಳೆಯದಾಗ್ತಾ ಇದೆ, ಯಾರೂ ನನಗೆ ಹೊಗಳ್ತಾ ಇಲ್ಲ ಅದು ಸತ್ಯ ಅನ್ನಿಸ್ತಾ ಇದೆ. ಯಾರೋ ನನಗೆ ಹೊಗಳಿದ್ರು ನಾನೇ ಸೇವಾ ಮಾಡಿದ್ದೀನಿ ಅನ್ನೋದು ನನ್ನ ಮೂಲಕ ಬಾಬಾ ಮಾಡಿಸಿದ್ದಾರೆ ಅನ್ನೋದು ಮಾಯೆಗೆ ಮನಸ್ಸಿಗೆ ಸತ್ಯ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ನಿಮಿತ್ತ ಅಂತ ತಿಳ್ಕೊಳ್ತಾರೆ ಅವರಿಗಾಗಿ ಇಂಥ ವಿಚಾರಗಳು ಬರುವಂಥ ಮಾಯಾ ಗೇಟ್ ಬಂದಿರ್ತದೆ. ಮತ್ತು ಡಬಲ್ ಲೈಟ್ ಆಗ್ತಾರೆ, ಒಂದು ಮಾಯಾ ಗೇಟ್ ಬಂದಾಗ್ತದೆ. ಎರಡನೇದು ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ ಮಾಯಾಜೀತ್ ಆಗ್ತಾರೆ, ವ್ಯರ್ಥ ವಿಚಾರಗಳು ಕೂಡ ನಡೆಯೋದಿಲ್ಲ. ಡಬಲ್ ಲೈಟ್ ಆಗ್ತಾರೆ. ಡಬಲ್ ಲೈಟ್ ಅಂದರೆ ಈ ದೇಹದಿಂದ ಸಂಪೂರ್ಣ ವಿಚಾರ ಮುಕ್ತ. ಮತ್ತು ವಿಚಾರ ಮುಕ್ತ ಅಂದರೆ ವಿಚಾರಗಳ ನಡೆದರೂ ಕೂಡ ವಿಚಾರಗಳ ಪ್ರಭಾವ ಆತ್ಮನ ಮೇಲೆ, ಆತ್ಮಸ್ಥಿತಿಯ ಮೇಲೆ ಆಗೋದಿಲ್ಲ. ಡಬಲ್ ಲೈಟ್ ಸ್ಥಿತಿ ಜೊತೆಗೆ ಸಫಲತೆಯೂ ಅವಶ್ಯ ಸಿಗ್ತದ. ಸಫಲತೆ ಅಂದರೆ ಆ್ಯಕ್ಚುಲಿ ಆತ್ಮದ ಒಂದು ಸಂಗಮ ಯುಗದಲ್ಲಿ ಆಗಬೇಕಾದಂಥ ಕ್ಷಣದ ಪದಂ ಗಳಿಕೆ, ಆ ಸಫಲತೆ ಜೊತೆಯಲ್ಲಿ ಅವಾಗ ಆತ್ಮನ ಸಫಲತೆ ಇಷ್ಟೊಂದು ಆಗ್ತದಂತಂದ್ರೆ ಸ್ಥೂಲ ಜೀವನದಲ್ಲಿಯೂ ಕೂಡ ಎಲ್ಲ ರೀತಿಯ ಸಮೃದ್ಧಿಯಾಗಲಿ ಅಥವಾ ಎಲ್ಲರೂ ಒಂದಾಗೋದಾಗಲಿ, ಸಂಬಂಧಗಳಲ್ಲಿ ಮಧುರತೆ ಇದು ಕೂಡ ಆಗ್ತದೆ. ಯಹಿ ಸ್ಮೃತಿ ನಂಬರ್ 1 ಲೇನೆ ಕಾ ಆಧಾರ್ ಬನ್ ಜಾತಿ ಹೇ. ಈ ಸ್ಮೃತಿ ಇದ್ದಾಗ, ಯಾವ ಸ್ಮೃತಿ, ನಾನು ಕೇವಲ ನಿಮಿತ್ತ ಅಂದರೆ ಎಲ್ಲ ಡ್ರಾಮಾನೇ ಮಾಡಿಸಿದೆ, ಡ್ರಾಮಾದ ಮೂಲಕನೇ ಆಗಿದೆ ಅಂತ ಅನ್ನೋದೇನಿದೆಯಲ್ಲ ಇದು ನಿಮಿತ್ತ ಭಾವ. ಈ ನಿಮಿತ್ತ ಭಾವ ಸ್ಮೃತಿಯಲ್ಲಿದ್ದಾಗ ಮಾತ್ರ ನೀವು ನಂಬರ್ 1 ಅಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ತ್ರಿಕಾಲದರ್ಶಿ ಬನ್ಕರ್ ಹರ್ ಕರ್ಮ ಕರೋ ತೋ ಸಫಲತಾ ಸಹಜ ಮಿಲ್ತಿ ರಹಿಗೆ. ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿದಾಗ ಸಫಲತೆಯು ಸಹಜ ಸಿಗ್ತದೆ. ಸಫಲತೆ ಅಂದರೆ ಆತ್ಮ ಉನ್ನತಿಗಾಗಿ ಯಾವ ಆತ್ಮಿಕ ಸ್ಥಿತಿ ಬೇಕಾಗಿದೆ ಈ ಸಮಯದಲ್ಲಿ, ಡ್ರಾಮಾ ರೋಲಿಂದ ಡಿಟ್ಯಾಚ್ ಆಗಿ ತನ್ನ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥದ್ದು, ಆ ಒಂದು ಸಫಲತೆ. ಮತ್ತು ರೋಲ್ನಲ್ಲಿ ಏನೆಲ್ಲ ಅವಶ್ಯಕ ಸಂಬಂಧಗಳಿವೆ, ಅವಶ್ಯಕ ಸಾಮಾನುಗಳಿವೆ, ಅವಶ್ಯಕ ಜ್ಞಾನದ ಒಂದು ಬೆಳಕು ಸಿಗಬೇಕಾಗಿದೆ, ಅದೆಲ್ಲವೂ ಕೂಡ ಸಫಲತೆ ಸಿಗ್ತದೆ. ಯಾವಾಗತ್ತಂದರೆ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡಿದಾಗ. ತ್ರಿಕಾಲದರ್ಶಿ ಅಂತಂದರೆ ಆತ್ಮ ಈ 3 ಕಾಲಗಳಿಂದ ಪರೆಯಾಗಿ ಸತ್ಯುಗದ ಹಿಂದಿನ ಪಾಸ್ಟಲ್ಲಿ ಏನು ಸತ್ಯುಗದ ಸತೋಪ್ರಧಾನತೆ ನನ್ನೊಳಗೂ ಮತ್ತು ಎಲ್ಲರೊಳಗಿತ್ತು ಅದರ ದರ್ಶನ ತ್ರಿಕಾಲದರ್ಶಿ. ಮತ್ತು ವರ್ತಮಾನದಲ್ಲಿ ನಾನು ಆತ್ಮ ಅಭಿಮಾನಿ ಸ್ಥಿತಿಯ ಆತ್ಮಿಕ ಸ್ವರೂಪ ಮತ್ತು ನಾಳೆ ನಾ ಏನಾಗ್ತೀನಿ, ಸತೋಪ್ರಧಾನ ಸ್ಥಿತಿಯನ್ನು ನಾನೇನು ಪ್ರಾಪ್ತ ಮಾಡ್ಕೊಳ್ತೀನಿ, ನಂತರ ಎಲ್ಲ ಆತ್ಮಗಳು ಸತೋಪ್ರಧಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ತಾರೆ. ಆ ಮೂರೂ ಕಾಲದ 3 ದಿವ್ಯ ಸ್ವರೂಪಗಳನ್ನು ಸ್ಮೃತಿಯಲ್ಲಿಟ್ಕೊಂಡು ಕರ್ಮ ಮಾಡಿದಾಗ ಅವಶ್ಯ ಸಫಲತೆ ಸಿಗ್ತದೆ. ತ್ರಿಕಾಲದರ್ಶಿಯ ಇನ್ನೊಂದು ಅರ್ಥ ಆಗಿದೆ ಡ್ರಾಮಾದ ಸ್ಮೃತಿಯಲ್ಲಿದ್ದುಕೊಂಡು ನಾವು ಯಾವುದೇ ಕರ್ಮ ಮಾಡಿದಾಗ ಅಲ್ಲೂ ಕೂಡ ಅವಶ್ಯ ಸಫಲತೆ ಸಿಗ್ತದೆ. ಡ್ರಾಮಾದ ಸ್ಮೃತಿ ಅಂತಂದರೆ ಏನು ಹಿಂದೆ ಆಗಬೇಕಾಗಿತ್ತು ಅದು ಆಗಬೇಕಾಗಿತ್ತು, ಅದೇ ಆಗಬೇಕಾಗಿತ್ತು ಆಗಿದೆ, ಈಗೇನು ಆಗೋದಿದೆ ಅದು ಒಳ್ಳೆಯದಕ್ಕೆ ಆಗ್ತಾಯಿದೆ, ಮುಂದೆ ಏನೇ ಆಗೋದಿದ್ರೂ ಕೂಡ ಡ್ರಾಮಾದನುಸಾರ ಒಳ್ಳೆಯದೇ ಆಗ್ತದೆ ಅನ್ನುವಂಥದ್ದು. ಯಾವುದೇ ಕರ್ಮವನ್ನು ಮಾಡ್ತಾ ಕರ್ಮದ
ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡುವಂಥದ್ದು ಒಂದು ಬುದ್ಧಿ ಏನಿದೆ, ಇದಕ್ಕೆ ಬಾಬಾ ತ್ರಿಕಾಲದರ್ಶಿ ಅಂತ ಹೇಳ್ತಾರೆ. ಆಗಿದ್ದು ಒಳ್ಳೆಯದು, ಆಗ್ತಿರೋದು ಒಳ್ಳೆಯದು, ಅದೇ ಆಗಬೇಕಾಗಿತ್ತು ಆಗಿದೆ, ಮತ್ತು ಏನಾಗಬೇಕೋ ಅದೇ ಆಗ್ತದೆ ಎನ್ನುವಂಥ ನಿಶ್ಚಿಂತತೆ ಡ್ರಾಮಾದ ನಾಲೆಜ್ ಮೂಲಕ ಸಿಗೋದ್ರಿಂದ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಕರ್ಮ ಮಾಡಿದಾಗ ಸಹಜ ಆ ವೈಬ್ರೇಷನ್, ಆ ಒಂದು ವಾತಾವರಣದ ಮೂಲಕ ಎಲ್ಲವೂ ಕೂಡ ಸಫಲತೆ ಪ್ರಾಪ್ತಿಯಾಗ್ತದೆ. ಅವ್ಯಕ್ತಿ ಇಶಾರಾ, ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯೀ ಬನೋ. ಕಂಬೈನ್ಡ್ ರೂಪ್, ಕಂಬೈನ್ಡ್ ಯಾರ್ಯಾರು? ನಾ ಆತ್ಮ ಹಾಗೂ ಪರಮಾತ್ಮ ತಂದೆಯ ಕಂಬೈನ್ಡ್ ರೂಪದ ಸ್ಮೃತಿ ಇದ್ದಾಗ ಸದಾ ವಿಜಯಿಯಾಗಿರ್ತೀರಿ. ಎಲ್ಲದರ ಮೇಲೆ, ಮಾಯಾ, ರಾವಣನ ಮೇಲೆ, ಪರಿಸ್ಥಿತಿಗಳ ಮೇಲೆ ವಿಜಯ ಆಗೋದಿದೆ. ಶಿವಶಕ್ತಿ ಕಾ ಅರ್ಥ ಹಿ ಹೈ ಕಂಬೈನ್ಡ್. ಕಂಬೈನ್ಡ್ ಅಂದರೆ ಆತ್ಮ ಪರಮಾತ್ಮ, ಶಿವ ಅಂದರೆ ಶಿವ ಬಾಬಾ, ಶಕ್ತಿ ಅಂತಂದರೆ ಬಾಬಾ ಕೊಡುವ ಜ್ಞಾನ. ಜ್ಞಾನ ಒಂದು ಪ್ರಕಾಶವು, ಜ್ಞಾನ ಒಂದು ಶಕ್ತಿಯೂ ಆಗಿರುವ ಕಾರಣ ಆ ಜ್ಞಾನ ಯಾವಾಗ ನನ್ನ ಆತ್ಮನ ಬುದ್ಧಿಯಲ್ಲಿ ಜಮಾ ಆಗ್ತದೋ, ಆ ಜಮಾ ಆದ ಜ್ಞಾನದ ಸ್ಮೃತಿಯಲ್ಲಿ ಯಾವಾಗ ನಾನು ಇರ್ತೀನಿ, ಆಗ ಅದಕ್ಕೆ ಶಕ್ತಿ ಅಂತ ಹೇಳಲಾಗ್ತದೆ. ಶಿವ ಮತ್ತು ಬಾಬಾನ ಜ್ಞಾನದ ಸ್ಮೃತಿಯಲ್ಲಿರುವ ಶಕ್ತಿ ನನ್ನ ಆತ್ಮ ಕಂಬೈನ್ಡ್. ಬಾಬಾ और आप दोनों को मिलाकर कहते हैं ಶಿವ ಶಕ್ತಿ. ಯಾವಾಗ ನಾ ಆತ್ಮ ಬಾಬಾ ಕೊಟ್ಟ ಜ್ಞಾನದ ಸ್ಮೃತಿಯಲ್ಲಿ ಇರ್ತೀನಿ, ಬಾಬಾರ ಸ್ಮೃತಿಯಲ್ಲಿ ಇರ್ತೀನಿ, ಅಂಥ ಒಂದು ಸ್ಥಿತಿಗೆ ಶಿವಶಕ್ತಿ ಅಂತ ಹೇಳಲಾಗ್ತದೆ. ತೋ ಜೋ ಕಂಬೈನ್ಡ್ ಹೇ ಉಸೆ ಕೋಯಿ ಅಲಗ್ ನಹಿ ಕರ್ ಸಕ್ತಾ. ನಮ್ಮ ಜೊತೆಯಲ್ಲಿರೋರನ್ನ, ನಮ್ಮ ಜೊತೆ ಇದ್ದಂತಹ ವ್ಯಕ್ತಿಗಳನ್ನು, ವಸ್ತುಗಳನ್ನು, ನಾವಿರುವ ಸ್ಥಾನವನ್ನು ನಮ್ಮಿಂದ ಬದಲಾಯಿಸ್ಬೋದು. ಆದರೆ ನಾನು ಆತ್ಮ ಯಾವ ಸತ್ಯದ ಜ್ಞಾನದಿಂದ, ಯಾವ ಜ್ಞಾನದ ಬೆಳಕನ್ನು ನನ್ನ ಆತ್ಮಸ್ಮೃತಿಯಲ್ಲಿ, ಬುದ್ಧಿಯಲ್ಲಿ ಸದಾ ಇಟ್ಕೊಂಡು ನೆನಪಿನಲ್ಲಿರ್ತೀನಿ, ಪರಮಾತ್ಮ ಪ್ರೇಮದಲ್ಲಿ ಬಂಧಿತಾಗ್ತೀನಿ, ಶಿವನಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಯಹಿ ಯಾದ್ ರಖೋ ಕಿ ಹಮ್ ಕಂಬೈನ್ಡ್ ರಹನೆ ಕೆ ಅಧಿಕಾರಿ ಬನ್ ಗಯೇ ಹೇ. ನಮಗೆ ಈ ಹಕ್ಕಿದೆ, ನಾವು ಸ್ವಯಂ ಪರಮಾತ್ಮನನ್ನು, ಭಗವಂತನೇ ನಮಗೆ ಆರಿಸ್ಕೊಂಡಿದ್ದಾರೆ, ಆರಿಸ್ಕೊಂಡ್ಮೇಲೆ ನಾವು ಅದನ್ನು ಒಪ್ಕೊಂಡಿದ್ದೀವಿ ಜ್ಞಾನದ ಆಧಾರದಿಂದ. ಸತ್ಯ ತಂದೆ, ಸತ್ಯ ಜೊತೆಗಾರ, ಸತ್ಯ ಶಿಕ್ಷಕ, ಸದ್ಗುರು ಅಂತ ಯಾವಾಗ ನಾವು ಭಗವಂತನ ಮಕ್ಕಳಾದ್ವಿ, ಭಗವಂತನವರಾದ್ವಿ, ಆವಾಗ ನಾವು ಕಂಬೈನ್ಡ್ ಆಗಲಿಕ್ಕೆ, ಭಗವಂತನ ಈಕ್ವಲ್ ಅನುಭವ ಮಾಡಕ್ಕೆ, ಹೇಗೆ ಶಿವಬಾಬಾ ಸುಪ್ರೀಂ ಕಾನ್ಷಿಯಸ್ನಲ್ಲಿರ್ತಾರೆ, ನಾನು ಆತ್ಮ ನನ್ನ ಹೈಯರ್ ಕಾನ್ಷಿಯಸ್ನಲ್ಲಿ ಇರಲಿಕ್ಕೆ, ಪರಮಾತ್ಮನ ಸಂಘದಲ್ಲಿ ಬರಲಿಕ್ಕೆ ನಾನು ಅಧಿಕಾರಿ ಆಗಿಬಿಟ್ಟಿದ್ದೀನಿ. ಪಹಲೆ ಢೂಂಢನೆ ವಾಲೆ ಥೇ ಔರ್ ಅಭಿ ಸಾಥ್ ರಹನೆ ವಾಲೆ ಹೇ, ಯಹ ನಶಾ ಸದಾ ರಹೇ. ನಾವು ನನ್ನ ಆತ್ಮದ ಸತ್ಯ ಸಂಗಾತಿಯನ್ನು, ನನ್ನವರನ್ನು ನಾನು ಬಹಳ ಸಮಯದಿಂದ ಭಾಳಷ್ಟು ರೂಪದಲ್ಲಿ ಹುಡುಕಾಡ್ತಾ ಇದ್ದೆ. ಈಗ ಆ ಜೊತೆಗಾರ, ಆ ನನ್ನವರು ನನಗೆ ಸಿಕ್ಕಿದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ, ಅರ್ಥಾತ್ ನಾನು ಅವ್ರ ಜೊತೆಯಲ್ಲಿದ್ದೀನಿ, ಕಂಬೈನ್ಡ್ ಇದ್ದೀನಿ ಅನ್ನುವಂಥ ನಶಾ, ಖುಷಿ ಸದಾ ಇದ್ದಾಗ ಆತ್ಮ ತನ್ನ ಆತ್ಮಿಕ ಅವಸ್ಥೆಯನ್ನು ಸದಾ ಮಾಡಿಕೊಳ್ಳಿಕ್ಕೆ, ಹೈಯರ್ ಕಾನ್ಷಿಯಸ್ನಲ್ಲಿ ನಿರಂತರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.